ಎಲ್ಲರಿಗೂ ನಮಸ್ಕಾರ. ಸಿರಿ ಸ್ಟಡಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಿಮಗೆಲ್ಲರಿಗೆ ಗೊತ್ತಿರುವಂಗೆ ಟಿ ಇ ಟಿಗಾಗಿ ಸ್ಟಡಿ ವ್ಲಾಗ್ಸ್ಗಳು ಕಂಟಿನ್ಯೂ ಆಗಿ ನಡೀಲಕ್ತಾವು. ನೀವು ಇದ್ರ ಜೊತೆಗೆ ಸ್ಟಡಿ ಮಾಡಾಕ್ತೀರಿ ಅಂತ ಅಂದ್ಕೊಂಡು ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡಾಕ್ತೀನಿ. ಇವತ್ತು ಸ್ಟಡಿ ಡೇಟ್ 20 ತಾರೀಕು 12ನೇ ತಾರೀಕು ನವೆಂಬರ್ 2025. ಇವತ್ತು ನಾನು ಬೆಳಗ್ಗೆಯಿಂದ ಅಭ್ಯಾಸ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ ಕೆಲವೊಂದು ಕಾರಣಗಳಿಂದ. ಯಾಕಂದರೆ ಸ್ವಲ್ಪ ಅರ್ಜೆಂಟಾಗಿ ಅಡುಗೆ ಮಾಡಬೇಕಾಗಿತ್ತು. ಅಂಥ ಅರ್ಜೆಂಟಲ್ಲಿ ನಾನು ಕೇಳ್ಕೊತಾ ಅಡುಗೆ ಮಾಡಿದ್ನಂದರೆ ಏನೂ ತಲೆಗೆ ಹತ್ತಂಗಿಲ್ಲ, ಹೀಗಾಗಿ ಬಿಟ್ಬಿಟ್ಟೆ. ಅದಾದಮೇಲೆ ಈಗ ನಾನು ಮಧ್ಯಾಹ್ನ 1 ಗಂಟೆಯಿಂದ ನನ್ನ ಸ್ಟಡಿಯನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ. ಇವತ್ತು ನಾನು ತಗೊಂಡಿರುವಂಥದ್ದು ಮಧ್ಯಾಹ್ನದ ಟೈಮಲ್ಲಿ ಸೈಕಾಲಜಿ ಕಲಿಕೆಯ ಪಾಠವನ್ನೇ ನಾನು ಮುಂದುವರಿಸ್ಕೊಂಡು ಹೊಂಟೀನಿ. ಆಲ್ರೆಡಿ ನಾನು ಟೆಲಿಗ್ರಾಮಲ್ಲಿ ಶೇರ್ ಮಾಡೀನಿ ಯಾವ ಟಾಪಿಕ್ಕನ್ನು ಕಲಿಕೆಯಲ್ಲಿ ಸಬ್ ಟಾಪಿಕ್ ಯಾವ್ದು ತೊಗೊಂಡಿನಿ ಅಂತ ಹೇಳಿ. ಅಲ್ಲಿ ನೀವು ನೋಡ್ಬೋದು. ಇದು ಟೋಟಲಿ ಒಂದು 5-6 ದಿವಸನಾದರೂ ಹೋಗ್ತೈತಿ ಕಲಿಕೆ ಮುಗಿಬೇಕಾದ್ರೆ. ಅಲ್ಲಿ ಯಾಕಂದ್ರೆ ಸ್ವಲ್ಪ ಡಿಟೇಲಾಗಿ ನಾವು ಎಲ್ಲ ಪ್ರಯೋಗಗಳನ್ನು ಓದ್ಕೋಬೇಕಾಗ್ತೈತಲ್ಲ. ಬುಕ್ನಲ್ಲಿ ಓದ್ಕೊಂಡು ಮತ್ತು SR ಎಜುಕೇಷನ್ ಚಾನಲಲ್ಲಿ ನಾನು ವಿಡಿಯೋಸ್ಗಳನ್ನು ಕೂಡ ಕೇಳಿಬಿಡ್ತೀನಿ. ಅಲ್ಲಿಗೆ ಟಾಪಿಕ್ನ ರಿವಿಷನ್ ಪೂರ್ತಿ ಕಂಪ್ಲೀಟ್ ಆಗಿಬಿಡ್ತೈತಿ. ಒಂದು 4ನೇ ಪಾಠ ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಬಟ್ ಕಲಿಕೆಯನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ ಜಲ್ದಿ ಮುಗಿಲಿ ಅಂಥೇಳಿ. ಯಾಕಂದರೆ ಸ್ವಲ್ಪ ಇದು ಡಿಟೇಲಾಗಿ ಓದಬೇಕಾಗ್ತೈತಿ. ಲಾಸ್ಟ್ ತೊಗೊಂಡ್ವಿ ಅಂತಂದ್ರೆ ಸ್ವಲ್ಪ ಅವಸರ ಆಗಬಾರ್ದು ಅಂಥೇಳಿ ಹೀಗೆ 5ನೇ ಪಾಠ ಕಲಿಕೆಯನ್ನು ಮುಗಿಸ್ಕೊಳಕತ್ತೀನಿ. ಈ ರೀತಿಯಾಗಿ ಇವತ್ತು ಮಧ್ಯಾಹ್ನ ನಾನು ಸೈಕಾಲಜಿನ ಓದೋದ್ರ ಮೂಲಕ ನನ್ನ ಸ್ಟಡಿಯನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ. ಮತ್ತು ನಿನ್ನೆ ಮೊನ್ನೆ ವಿಡಿಯೋಸ್ಗಳನ್ನು ಇನ್ನೂ ನೋಡಿಲ್ಲ ಅಂತಂದರೆ ಪೂರ್ತಿ ನಾನು ಬೆಳಿಗ್ಗೆಯಿಂದ ರಾತ್ರಿ 1:30-2 ಕೂಡ ಲೇಟ್ ನೈಟ್ ಸ್ಟಡಿಯನ್ನು ನೀವು ನೋಡ್ಬೋದು. ಇದರಿಂದ ಏನಾಗ್ತೈತಿ ಅಂತಂದ್ರೆ ಗೃಹಿಣಿಯರಿಗೆ ನಾವು ಕೂಡ ಯಾವ ರೀತಿ ಟೈಮನ್ನು ಸೆಟ್ ಮಾಡ್ಕೋಬೋದು ಅನ್ನೋದು ಗೊತ್ತಾಗ್ತೈತಿ. ನನಗೆ ನೀವು 2 ತನಕ ಓದ್ರಿ ಅಂತಲ್ಲ, ನನಗೆ ಇಂಟ್ರೆಸ್ಟ್ ಐತಿ, ಅದಕ್ಕೆ ಓದ್ತಿರ್ತೀನಿ. ಬಟ್ ನಿಮ್ಮ ಟೈಮನ್ನು ಸೆಟ್ ಮಾಡಿಕೊಂಡು ಮಧ್ಯಾಹ್ನ ಟೈಮಲ್ಲಿ ಹೆಚ್ಚು ಓದ್ಕೊಂಡ್ರೆ ಒಳ್ಳೆಯದು. ಮಧ್ಯಾಹ್ನ ಒಂದು 3-4 ತಾಸಾದರೂ ನೀವು ಟೈಮ್ ಮಾಡಿಕೊಂಡು ಓದ್ಕೊರಿ. ಬೆಳಿಗ್ಗೆ 1-2 ತಾಸು, ಸಂಜೆನಾಗ 1-2-3 ತಾಸು. ಇಲ್ಲಿ ನಿಮಗೆ 7-8 ತಾಸು ಕವರ್ ಆಗಿಬಿಡ್ತೈತಿ ಆರಾಮಾಗಿ. ಮಧ್ಯಾಹ್ನ 3 ತಾಸು, ಸಂಜೆಗೆ ಒಟ್ಟು ಯಾವ ಟೈಮಲ್ಲಿ ಹೆಚ್ಚು ನಿಮಗೆ ಟೈಮ್ ಸಿಗ್ತೈತಲ್ಲ ಮಧ್ಯಾಹ್ನದ ಹೊತ್ತಿನಲ್ಲಿ, ಆವಾಗ ಹೆಚ್ಚಿಗೆ ಓದ್ಕೊಂಬಿಡ್ರಿ. ಈ ರೀತಿಯಾಗಿ ನಿಮ್ಮ ಮನೆಯ ವಾತಾವರಣಕ್ಕೆ ಅನುಸಾರವಾಗಿ ನೀವು ಟೈಮನ್ನು ಸೆಟ್ ಮಾಡ್ಕೋರಿ. ನಂಗೆ ಸ್ವಲ್ಪ ಮಧ್ಯಾಹ್ನ ಟೈಮಲ್ಲಿ ಎಡಿಟಿಂಗ್ ಇರ್ತದಲ್ಲ, ಹೀಗಾಗಿ ಸ್ವಲ್ಪ ಮಧ್ಯಾಹ್ನ ಟೈಮಲ್ಲಿ ಜಾಸ್ತಿ ಸಿಗಂಗಿಲ್ಲ. ವಿಡಿಯೋ ಅಪ್ಲೋಡ್ ಮಾಡೋದಾಗಿರ್ಬೋದು ಮತ್ತು ಬೇರೆ ಬೇರೆ ಕೆಲಸಗಳಿರ್ತಾವೆ. ಸ್ವಲ್ಪ ಇವತ್ತು ಮಧ್ಯಾಹ್ನ ಸ್ವಲ್ಪ ಜಲ್ದಿನೇ ಸಿಕ್ಕೈತೆ ಟೈಮ್ ನನಗೆ. ಓದೋಕ್ಕೆ ಸ್ಟಾರ್ಟ್ ಮಾಡೀನಿ. ಅದಾದಮೇಲೆ ನಾನೀಗ ತೊಗೊಂಡಿರುವಂತಹ ವಿಷಯ ಸೈನ್ಸ್. 3 ಗಂಟೆಯಿಂದ ಸೈನ್ಸನ್ನು ಓದೋದಕ್ಕೆ ಪ್ರಾರಂಭ ಮಾಡೀನಿ. ಲಾಸ್ಟ್ ನೈಟ್ ನಾನು ಲೇಟ್ ನೈಟ್ ಸ್ಟಡಿಯಲ್ಲಿ 1ನೇ ಪಾಠ ಸ್ಟಾರ್ಟ್ ಮಾಡಿದ್ದೆ, ಅದನ್ನೇ ಈಗ ಕಂಟಿನ್ಯೂ ಆಗಿ ತೊಗೊಂಡಿನಿ. ಇಲ್ಲಿ ನಾವು ಬಹಳಷ್ಟು ಇಂಪಾರ್ಟೆಂಟ್ ಆದಂತಹ ಸಬ್ ಟಾಪಿಕ್ಸ್ಗಳನ್ನು ನೋಡಿಕೊಳ್ಳೇಬೇಕು. ಇದು 9th ಮತ್ತು 10th ಸ್ವಲ್ಪ ಡಿಟೇಲಾಗಿ ಸಾವಕಾಶವಾಗಿ ಓದ್ಕೋರಿ. ಪ್ರತಿಯೊಂದು ಪಾಠನೂ ಮುಗಿಸ್ಕೋಬೇಕಂತಂದ್ರೆ ಒಂದು 2 ಡೇಸ್ ಬೇಕಾಗ್ತೈತಿ. ಯಾಕಂದ್ರೆ ಮೊದಲಿಂದ 8thವರೆಗೂ ಆರಾಮಾಗಿ 1 ಡೇಕ್ಕೆ 1 ಟಾಪಿಕ್, 2 ಡೇಕ್ಕೆ 1 ಡೇದಲ್ಲಿ 2-3 ಟಾಪಿಕ್ಸ್ಗಳನ್ನು ಆರಾಮಾಗಿ ಮುಗಿಸ್ಕೋಬೋದಾಗಿತ್ತು. ಬಟ್ 9th 10th ಸ್ವಲ್ಪ ಲಾಂಗ್ ಅದಾವು. ಅದ್ರ ಜೊತೆಗೆ ವಿಷಯಗಳು ಭಾಳ ಅದಾವೆ, ಲೈನ್ ಟು ಲೈನ್ ನಾವು ನೋಡಿಕೊಳ್ಳೇಬೇಕು. ಇಲ್ಲಿ ಬರುವಂತಹ ಟಾಪಿಕ್ಸ್ಗಳು ಯಾವುವು ಅಂತಂದ್ರೆ ದ್ರವ್ಯದ ಸ್ಥಿತಿಗಳು, ಘನ, ದ್ರವ, ಅನಿಲ ಮತ್ತು ಭೌತ ಸ್ವರೂಪ ಏನಿರ್ತೈತಿ, ದ್ರವ್ಯದ ಕಣಗಳಂದ್ರೇನು, ಎದರಿಂದ ಮಾಡಲ್ಪಟ್ಟಿರ್ತಾವು, ಅದ್ರ ಜೊತೆಗೆ ದ್ರವ್ಯದ ಕಣಗಳ ಗುಣಗಳ ಬಗ್ಗೆ ತಿಳ್ಕೊತೀವಿ. ಮತ್ತು ಬಾಷ್ಪೀಕರಣ ಮತ್ತು ದ್ರವ್ಯದ ಸ್ಥಿತಿಗಳಲ್ಲಿ ಅವುಗಳ ಅಣುಗಳ ಜೋಡಣೆ ಯಾವ ರೀತಿಯಾಗಿ ಇರ್ತಾವೆ ಪ್ರತಿಯೊಂದು ಸ್ಥಿತಿಯಲ್ಲಿ, ಅದನ್ನು ನಾವು ಅಭ್ಯಾಸ ಮಾಡ್ತೀವಿ. ಒತ್ತಡದ ಬದಲಾವಣೆಯ ಪರಿಣಾಮವನ್ನು ಅಭ್ಯಾಸ ಮಾಡ್ತೀವಿ ಮತ್ತು ತಾಪದ ಬದಲಾವಣೆಯ ಪರಿಣಾಮವನ್ನು ಅಭ್ಯಾಸ ಮಾಡ್ತೀವಿ. ಹೀಗೆ ಬಹಳಷ್ಟು ಪಾಯಿಂಟ್ಸ್ಗಳನ್ನು ನಾವು ಇಲ್ಲಿ ನೋಡ್ಬೋದು. ಆವೀಕರಣದ ಬಗ್ಗೆ ತಿಳ್ಕೊತೀವಿ ಮತ್ತು ಡಿಗ್ರಿ ಸೆಲ್ಸಿಯಸ್ ಕೆಲ್ವಿನ್ಗೆ ಇರುವಂತಹ ರಿಲೇಷನ್ಶಿಪ್ ಏನನ್ನೋದನ್ನು ನಾವು ನೋಡ್ಬೋದು. ಡಿಗ್ರಿ ಸೆಲ್ಸಿಯಸ್ನಲ್ಲಿರುವಂಥದ್ದನ್ನು ಕೆಲ್ವಿನ್ಗೆ ಯಾವ ರೀತಿ ಕನ್ವರ್ಟ್ ಮಾಡಬೇಕು, ಕೆಲ್ವಿನಿಂದ ಡಿಗ್ರಿ ಸೆಲ್ಸಿಯಸ್ಗೆ ಯಾವ ರೀತಿಯಾಗಿ ಕನ್ವರ್ಟ್ ಮಾಡಬೇಕು, ಇವನ್ನೆಲ್ಲ ನಾವು ಈ ಪಾಠದಲ್ಲಿ ನೋಡ್ಕೋಬೋದು. ಅದರ ಜೊತೆಗೆ ಈ ಪಾಠದ ಎಂಡಲ್ಲಿ ಒಂದು
ಟೇಬಲನ್ನು ಕೊಟ್ಟಾರ, ಪರಿಮಾಣ, ಏಕಮಾನ ಮತ್ತು ಸಂಕೇತ ಅಂಥೇಳಿ. ಅಂದ್ರೆ ಪ್ರತಿಯೊಂದು ಪರಿಮಾಣದ ಏಕಮಾನ ಕೊಟ್ಟಾರ. ಒಂದು 7-8 ಪರಿಮಾಣಗಳದಾವು. ಅದರದ್ದು ಏಕಮಾನವನ್ನು ಅಂತಾರಾಷ್ಟ್ರೀಯ ಏಕಮಾನ, ಅದ್ರ ಜೊತೆಗೆ ಅದನ್ನು ಇಂಗ್ಲೀಷಲ್ಲಿ ಯಾವ ಸಂಕೇತದಿಂದ ಸೂಚಿಸ್ತೀವಿ. ಆ ಟೇಬಲನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಟೆಲಿಗ್ರಾಮಲ್ಲಿ. ಬುಕ್ ಇದ್ರೆ ಒಳ್ಳೆಯದು, ಬುಕ್ ಇರಲಾರ್ದವ್ರಿಗೆ ಯೂಸ್ ಆಗ್ಬೋದು ಅಂಥೇಳಿ ಆ ಟೇಬಲನ್ನು ನಾನು ಶೇರ್ ಮಾಡ್ಕೋತೀನಿ. ಆದಷ್ಟು ಪರ್ಫೆಕ್ಟ್ ಮಾಡ್ಕೊರಿ, ಯಾಕಂದರೆ ಪ್ರತಿಯೊಂದು ಎಕ್ಸಾಮಲ್ಲೂ ಕೂಡ ಏಕಮಾನದ ಮೇಲೆ ಪ್ರತಿ ವರ್ಷವೂ ಒಂದೊಂದು ಕ್ವೆಶನ್ ಫ್ರೇಮ್ ಆಗೈತಿ. ಅದಕ್ಕೋಸ್ಕರ ಇಲ್ಲಿ ಇನ್ನೊಂದು ಎಡಿಷನ್ ಏನಂತಂದ್ರೆ, ನಾವು LBAವನ್ನು ಕಂಪಲ್ಸರಿ ಸ್ಟಡಿ ಮಾಡಲೇಬೇಕು. ಒನ್ ಟೈಮ್ ಮಾಡ್ಕೊರಿ, ಅದನ್ನೇನು ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ಒನ್ ಟೈಮ್ ರೀಡ್ ಮಾಡ್ಕೊಂಬಿಡ್ರಿ. ಫಾಸ್ಟಾಗಿ ಇಟ್ಟಾದರೂ ಮಾಡ್ಕೊರಿ. ನಿಮಗೆ ಟೈಮ್ ಇತ್ತು ಅಂದ್ರೆ ಅಡುಗೆ ಮಾಡಬೇಕಾದ್ರೆ ಮತ್ತು ಎಲ್ಲರ ಟ್ರಾವ್ಲಿಂಗ್ನಲ್ಲಿ ಇದ್ರಿ ಅಂತಂದ್ರೆ ಆರಾಮಾಗಿ ಬ್ಲೂಟೂತ್ ಹಾಕ್ಕೊಂಡು ಒನ್ ಟೈಮ್ ಕೇಳ್ಕೊಂಬಿಡ್ರಿ. ಯಾಕಂದರೆ ಯಾವ್ಯಾವ ಈಗ 8th ಸ್ಟ್ಯಾಂಡರ್ಡ್ದು ಸೈನ್ಸ್ ಕಂಪ್ಲೀಟ್ ಆಯ್ತಲ್ಲ, ಅದ್ರ ಮೇಲಿರುವಂತಹ LBAಯನ್ನು ಕೇಳ್ಕೊಂಬಿಡ್ರಿ. ಫುಲ್ ಬುಕ್ ಕವರ್ ಆದಮೇಲೆ ಕೇಳ್ಕೊರಿ. ಅಂದ್ರೆ LBAಯನ್ನು ಒಂದೊಂದು ಪಾಠವನ್ನು ಒಂದೊಂದು ದಿವ್ಸಕ್ಕೆ ಹೇಳಲ್ಲ ಅವರು. ಒಂದು ಫಸ್ಟ್ ಪಾರ್ಟ್ ಒಂದು ದಿವಸ, ಸೆಕೆಂಡ್ ಪಾರ್ಟ್ ಒಂದು ದಿವಸ ಹಿಂಗೆ ಹೇಳಿರ್ತಾರೆ. ಸೆಮ್ 1 ಒಮ್ಮೆ, ಸೆಮ್ 2 ಒಮ್ಮೆ ಹಿಂಗೆ ಹೇಳಿರ್ತಾರೆ. ಅದಕ್ಕೋಸ್ಕರ ನೀವು ಒಂದು ಸರ್ತಿ ಬುಕ್ಕನ್ನು ಫುಲ್ ಮುಗಿಸ್ಕೊಂಡು ಆದಮೇಲೆ ಅದ್ರ ಮೇಲೆ ಸಂಬಂಧಪಟ್ಟಂಗೆ, ಆ ಸ್ಟ್ಯಾಂಡರ್ಡ್ ಮೇಲೆ ಸಂಬಂಧಪಟ್ಟಂಗೆ LBA ವಿಡಿಯೋವನ್ನು ಕೇಳ್ಕೊಂಬಿಡ್ರಿ. ಮತ್ತು ನಿಮ್ಗೆ ಮುನಿರಾಜು ಸರ್ದು ವಿಡಿಯೋ ಲಿಂಕನ್ನು ಕೂಡ ಶೇರ್ ಮಾಡೀನಿ, ಚಾನಲ್ ಲಿಂಕನ್ನು. ಅಲ್ಲಿನೂ ಕೂಡ ನೀವು ಕ್ವೆಶನ್ ಆನ್ಸರ್ಸ್ಗಳನ್ನು ಅಭ್ಯಾಸ ಮಾಡ್ಬೋದು. ಅದ್ರ ಜೊತೆಗೆ SR ಎಜುಕೇಷನ್ ಚಾನಲ್ ಮ್ಯಾಮ್ ಅವ್ರದ್ದು ಕೂಡ ವಿಡಿಯೋಸ್ಗಳನ್ನು ಶೇರ್ ಮಾಡೀನಿ. ಎಲ್ಲ ವಿಡಿಯೋಸ್ಗಳು ಕೂಡ ತುಂಬಾ ಯೂಸ್ಫುಲ್ ಇದಾವನ್ನ ಟೆಲಿಗ್ರಾಮಲ್ಲಿ ಶೇರ್ ಮಾಡಿರುವಂತಹ ವಿಡಿಯೋಸ್ಗಳು. ಇದರ ಜೊತೆಗೆ ನೀವು ಬುಕ್ಸ್ ಮಾತ್ರ ಕಂಪಲ್ಸರಿ ಓದಲೇಬೇಕು. ಒನ್ ಟೈಮ್ ಆದರೂ ಓದ್ಕೊಳ್ಳೇಬೇಕು. ಎಕ್ಸಾಮ್ ಬರುವಷ್ಟರಲ್ಲಿ 6ರಿಂದ 8, ಅಟ್ಲೀಸ್ಟ್ 8ನೇ ತರಗತಿಯವರೆಗನಾದರೂ ನೀವು ಓದ್ಕೊಳ್ಳೇಬೇಕು. ಪೇಪರ್ 1ಗಾಗಿ, ಪೇಪರ್ 2ಗಾಗಿ 10th ಓದ್ಕೊಳ್ರಿ. ಮತ್ತು ಟೈಮ್ ಸಿಕ್ತು ಅಂದರೆ ಪೇಪರ್ 1 ಅವರು 8ನೇ ತನಕ ಕಂಪ್ಲೀಟ್ ಆಯಿತು ಅಂದ್ರೆ 9th ಕೂಡ ಸ್ಟಾರ್ಟ್ ಮಾಡ್ಕೋರಿ. ಮತ್ತು ಟೆಕ್ಸ್ಟ್ ಬುಕ್ಸ್ ಇಲ್ಲ ಅಂತಂದ್ರೆ ಯಾವ ರೀತಿಯಾಗಿ ವೆಬ್ಸೈಟಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಆಲ್ರೆಡಿ ನಾನು ಶೇರ್ ಮಾಡೀನಿ ವಿಡಿಯೋವನ್ನು. ಅಲ್ಲಿ ನೀವು ನೋಡಿಕೊಂಡು ಡೌನ್ಲೋಡ್ ಮಾಡ್ಕೊರಿ. ಬುಕ್ಸ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಅಭ್ಯಾಸ ಮಾಡಿರಿ. ಆದಷ್ಟು ಬುಕ್ಸ್ಗಳು ಎಲ್ಲಾದರೂ ಸಿಕ್ತಿತ್ತಂದ್ರೆ ಕಲೆಕ್ಟ್ ಮಾಡ್ಕೊರಿ. ಕನ್ನಡ ಮೀಡಿಯಮ್ದು ಸೈನ್ಸ್, ಮ್ಯಾಥ್ಸ್, ಸೋಷಿಯಲ್ ಸೈನ್ಸ್ ಎಲ್ಲ ಬುಕ್ಸ್ಗಳನ್ನು, ಹಿಂದಿ ಬಿಟ್ಟು ಎಲ್ಲ ಬುಕ್ಸ್ಗಳು ಕೂಡ ಯೂಸ್ ಆಗ್ತಾವೆ ನಮ್ಗೆ. ಈಗ ನಾನು ತಗೊಂಡಿರುವಂತಹ ಸಬ್ಜೆಕ್ಟ್ ಇಂಗ್ಲೀಷ್ ಪೆಡಗಾಗಿ. ಇದ್ರ ಬಗ್ಗೆ ನಾನು ಒಂದು ವಿಡಿಯೋವನ್ನು ಶೇರ್ ಮಾಡೀನಿ. ಈಗ ಸದ್ಯಕ್ಕೆ ಅವರು ಬರೀ ಇಂಗ್ಲೀಷಿಗೆ ಸಂಬಂಧಪಟ್ಟಂತಹ ಗ್ರಾಮರ್ ಆಗಿರ್ಬೋದು ಮತ್ತು ಪೆಡಗಾಗಿಗೆ ಸಂಬಂಧಪಟ್ಟಂತಹ ಇಂಗ್ಲೀಷ್ ಗ್ರಾಮರ್, ಪೆಡಗಾಗಿ ಸಂಬಂಧಪಟ್ಟಂತಹ ವಿಡಿಯೋಸ್ಗಳನ್ನು ಅವರು ಶೇರ್ ಮಾಡ್ಯಾರ. ಬಹಳಷ್ಟು ಯೂಸ್ಫುಲ್ ಆದಂತಹ ಚಾನಲ್ ಅಂತ ಹೇಳ್ಬೋದು. ನೀವು ಡಿಟೇಲ್ ಆಗಿ ಗ್ರಾಮರ್ ಪಾರ್ಟ್ ಕಲಿಬೇಕು ಅಂತಂದ್ರೆ ತುಂಬಾ ಒಂದು ಒಳ್ಳೆಯ ವೇದಿಕೆ. ಅದನ್ನು ನೀವು ಮಿಸ್ ಮಾಡ್ಕೋಬೇಡ್ರಿ. ಈಗ ಆಗಲಿಲ್ಲ ಅಂದ್ರೂ ಕೂಡ ಮುಂದೆ ಸ್ಪರ್ಧಾ ರೈಡಲ್ಲಿ ನೀವು ವಿಡಿಯೋಸ್ಗಳನ್ನು ನೋಡಿಕೊಂಡು ಗ್ರಾಮರನ್ನು ಚೆನ್ನಾಗಿ ಕಲ್ಕೋರಿ. ಪ್ರತಿಯೊಂದು ವಿಡಿಯೋವನ್ನು ಸ್ವಲ್ಪ ಡಿಟೇಲ್ ಆಗಿ ಹೇಳ್ಕೊಟ್ಟಾರ, ಸ್ವಲ್ಪ ಶಾಂತ ರೀತಿಯಿಂದ ಕುಂತು ಕೇಳ್ಕೊರಿ. ಬೇಜಾರು ಮಾಡ್ಕೊಳ್ಳಾರ್ದೇ ಕೇಳ್ಕೊರಿ. ನಾನಿವತ್ತು ಇಂಗ್ಲೀಷ್ ಪೆಡಗಾಗಿಯಲ್ಲಿ ಅವ್ರದ್ದು ಇವತ್ತೇ ನಾನು ಚಾನಲ್ ನೋಡಿದ್ದು LSRWಗೆ ಸಂಬಂಧಪಟ್ಟಂತಹ ವಿಡಿಯೋವನ್ನು ನೋಡಾಕ್ತೀನಿ. ಸ್ವಲ್ಪ ಇಂಟ್ರೊಡಕ್ಷನ್, ಅದ್ರ ಜೊತೆಗೆ ಫಸ್ಟ್ ಸ್ಕಿಲ್ ಏನೈತಲ್ಲ ಲಿಸ್ನಿಂಗ್, ಅದ್ರ ಬಗ್ಗೆ ಹೇಳ್ಕೊಟ್ಟಾರ. ಇದನ್ನು ಇವತ್ತು ಕಂಪ್ಲೀಟ್ ಮಾಡ್ಕೋಬೇಕು ಅಂದ್ಕೊಂಡಿನಿ. ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡ್ಕೋತೀನಿ. ನಾನೀಗ ಇಂಗ್ಲೀಷ್ ಸಬ್ಜೆಕ್ಟನ್ನು ಪೆಡಗಾಗಿನ ಸ್ಟಾರ್ಟ್ ಮಾಡಿದ್ದು ಸಂಜೆಗೆ 7 ಗಂಟೆಯಿಂದ ಸ್ಟಾರ್ಟ್ ಮಾಡೀನಿ. ಸಂಜೆ ಕೆಲಸ ಎಲ್ಲ ಮುಗಿಸ್ಕೊಂಡು ಚಹಾ ಕುಡಿದು ದೀಪದ ಹಚ್ಚಿ ಬಂದು ಕುಂತಿರ್ತೀನಿ. 7 ಗಂಟೆಯಿಂದ ಎಷ್ಟಾಗುತ್ತೋ ಅಷ್ಟು ಸಬ್ಜೆಕ್ಟ್ಗಳನ್ನು ಈಗೂ ಕೂಡ 7ರಿಂದ ಒಂದು 10 ತನಕ ಆದ್ರೂ ನಾನು ಅಭ್ಯಾಸ ಮಾಡ್ತೀನಿ. ಸಾಯಂಕಾಲ 6 ಕುಂತಿದ್ನಿ ಅಂದ್ರೂ 9:30 10 ತನಕ ತಗೋತೀನಿ. ಬಟ್ ಕೂಡೋದು ಸ್ವಲ್ಪ ಲೇಟ್ ಆಯ್ತಂದ್ರೆ ಟೈಮ್ ಕವರ್ ಆಗಂಗಿಲ್ಲ. ಒಂದು 3 ತಾಸು ಅಷ್ಟೇ ಕವರ್ ಆಗ್ತೈತಿ. ನಾನು ಈ ಮೊದಲು ಕೂಡ ಇಂಗ್ಲೀಷ್ ಮೇಲೆ ಕೆಲವೊಂದಿಷ್ಟು ವಿಡಿಯೋಸ್ಗಳನ್ನು ಶೇರ್ ಮಾಡಿದ್ದೆ. ನವಚೇತನ ಮೇಡಮ್ ಅವ್ರದ್ದು ಇಂಗ್ಲೀಷ್ ಪೆಡಗಾಗಿಗಾಗಿ ಮತ್ತು ಸಾಧನಾ ಅಕಾಡೆಮಿಯಲ್ಲಿ ರಿದ್ದಾಳ್ ಕುಮಾರ್ ರೆಡ್ಡಿ ಸರ್ದು ಅವು ಕೂಡ ತುಂಬಾ ಇಂಪಾರ್ಟೆಂಟ್ ಆದಂತಹ ವಿಡಿಯೋಸ್ಗಳು.
ಈ ವಿಡಿಯೋ ಶೇರ್ ಮಾಡಿನಿ ಅಂತ ಹೇಳಿ ಅದನ್ನು ಬಿಡಬೇಡ್ರಿ, ಅವು ಕೂಡ ಇಂಪಾರ್ಟೆಂಟೇ. ಬಟ್ ಗ್ರಾಮರ್ ನೀವು ಹೆಚ್ಚಿನ ಅಧ್ಯಾಯಕ್ಕಾಗಿ ಈ ವಿಡಿಯೋವನ್ನು ನೋಡೋದು ಬೆಸ್ಟ್. ಭಾಳ ಡೀಟೇಲಾಗಿ ಹೇಳ್ಕೊಟ್ಟಾರ. ಅದರಲ್ಲಿ ನೀವು ಪೇಪರ್ ಒನ್ಗಾಗಿ ಆರಾಮಾಗಿ ಪೇಪರ್ ಒನ್ನನ್ನು ಆರಾಮಾಗಿ ಫೇಸ್ ಮಾಡ್ಬೋದು. ನವಚೇತನ ಮೇಡಮ್ ಅವ್ರದ್ದು ಮತ್ತು ರುದಾಳ್ ಕುಮಾರ್ ರೆಡ್ಡಿ ಸರ್ ಹೇಳುವಂತಹ ಗ್ರಾಮರ್ ಪಾಠ ಆರಾಮಾಗಿ ಫೇಸ್ ಮಾಡ್ಬೋದು. ಮತ್ತು ಸಾಧನಾ ಅಕಾಡೆಮಿಯಲ್ಲಿ ಬಂದಂತಹ ಇಂಗ್ಲೀಷ್ ಗ್ರಾಮರ್ 11 ತಾಸಿನ ವಿಡಿಯೋ ಏನು ನಾ ಮೊದಲೇ ಶೇರ್ ಮಾಡಿನಲ್ಲ, ಅದಂತೂ ಭಾಳ ಒಳ್ಳೆಯ ವಿಡಿಯೋ. ನೀವು ಯಾವಾಗ ಟೈಮ್ ಸಿಗ್ತೈತೋ ಒಂದೊಂದು ಟಾಪಿಕ್ ಮೇಲೆ ಒಂದೊಂದು ವಿಡಿಯೋವನ್ನು ನೋಡ್ಕೊತ ಹೋಗ್ರಿ. ಅಲ್ಲಿ ಮೊದಲಿಗೆ ಸಪ್ರೇಟ್ ವಿಡಿಯೋಸ್ಗಳಿದ್ದು ಅದನ್ನೇ ಎಲ್ಲ ಕೊಂಬೋ ಥರ ಒಂದರಲ್ಲೇ ಅವ್ರು ಕೊಟ್ಬಿಟ್ಟಾರ. 11 ತಾಸಿಂದು ಒಂದು ವಿಡಿಯೋ ಐತಿ, ಅಲ್ಲಿ ನೀವು ಎಲ್ಲ ಟಾಪಿಕ್ಸ್ಗಳನ್ನು ಗ್ರಾಮರ್ ಪಾರ್ಟ್ಸ್ಗಳನ್ನು ಕವರ್ ಮಾಡ್ಕೋಬೋದು. ಇಲ್ಲಿ ಸ್ವಲ್ಪ ಸೆಕೆಂಡ್ ಪೇಪರ್ಗೆ ನಾನು ಪೆಡಗಾಗಿಗಾಗಿ ಹೆಚ್ಚಾಗಿ ಓದಬೇಕು ಅಂಥೇಳಿ ಸ್ವಲ್ಪ ಹೆಚ್ಚಿನ ವಿಷಯವನ್ನು ಸ್ಟಡಿ ಮಾಡಾಕ್ತೀನಿ. ಮತ್ತು ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಪೆಡಗಾಗಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿದ್ದು, ಅದಕ್ಕೋಸ್ಕರ ಇನ್ನೂ ಹೆಚ್ಚು ಅಭ್ಯಾಸ ಮಾಡಬೇಕು ಅಂಥೇಳಿ ಇವ್ರ ವಿಡಿಯೋಸ್ಗಳನ್ನು ನೋಡಾಕತ್ತೀನಿ. ಮತ್ತು ಇನ್ನೊಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು. ಬರೀ ನಾವು ಬುಕ್ ಓದಿ ಪೆಡಗಾಗಿ ತಿಳ್ಕೊತೀನಿ ಅಂದ್ರೆ ಆಗಲ್ಲ. ಯಾರಾದರೂ ಗುರುವಿನ ಇದು ಮಾರ್ಗದರ್ಶನ ಬೇಕೇ ಬೇಕು. ನಿಮಗೆ ಯಾವ್ದು ಅನುಕೂಲ ಆಗ್ತೈತೋ ಅವ್ರದನ್ನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊರಿ. ಯಾವ ಚಾನಲಲ್ಲಿ ನಿಮ್ಗೆ ಇಂಗ್ಲೀಷ್ ಪೆಡಗಾಗಿ ಅರ್ಥ ಆಗ್ತದೋ ಅಲ್ಲಿ ನೀವು, ಯಾಕಂದರೆ ಮೊದಲಿಂದನೂ ನಾವು ಅವ್ರ ಜೊತೆ ಅಡ್ಜಸ್ಟ್ ಆಗಿಬಿಟ್ಟಿರ್ತೀವಿ ಅವ್ರ ವಿಡಿಯೋಸ್ಗಳಿಗೆ. ಅಲ್ಲಿ ಸರಿಯಾಗಿ ನಿಮಗೆ ತಿಳಿತಿತ್ತು ಅಂದ್ರೆ ಅದೇ ವಿಡಿಯೋಸ್ಗಳನ್ನು ನೋಡಿರಿ. ಬಟ್ ನಾನು ಮೊದಲಿಂದನೂ ಯಾವ ವಿಡಿಯೋಸ್ಗಳನ್ನು ನೋಡ್ಕೋತಾ ಬಂದಿದ್ದೆ ಅದೇ ವಿಡಿಯೋಸ್ಗಳನ್ನು ನಾನು ಇನ್ನೂವರೆಗೂ ನೋಡ್ತೀನಿ. ಇನ್ನು ಹೆಚ್ಚಿನ ಅಭ್ಯಾಸಕ್ಕಾಗಿ ಸ್ವಲ್ಪ ಬೇರೆ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಾಕ್ತೀನಿ. ಈಗ ನಾನು ಸ್ಪರ್ಧಾ ರಾಯ್ಡ್ ಅವ್ರದ್ದು ಏನು ಹೇಳಿದ್ನಲ್ಲ, ಈಗ ರೀಸೆಂಟಾಗಿ ಒಂದು 12 ದಿವಸ ಆಗಿರ್ಬೋದು ಅಷ್ಟೇ ಅವ್ರದ್ದು ಚಾನಲ್ ಓಪನ್ ಆಗಿ. ಭಾಳಷ್ಟು ಡೀಟೇಲಾಗಿ ಚೆನ್ನಾಗಿ ಹೇಳ್ಕೊಟ್ಟಾರ ಸರ್. ಕಾಮಿಡಿ ಮಾಡ್ತಾರೆ, ಚೆನ್ನಾಗಿ ಹೇಳ್ಕೊಡ್ತಾರೆ. ನೆನ್ಪಿಡಿ ಪಾಯಿಂಟ್ಸ್ಗಳನ್ನು ಯಾವ ರೀತಿ ನೆನ್ಪಿಡಬೇಕು ಅನ್ನೋದು ಟ್ರಿಕ್ಸ್ಗಳನ್ನು ಕೂಡ ಅವ್ರು ಹೇಳ್ಕೊಡ್ತಾರೆ. ಹೀಗಾಗಿ ಸ್ವಲ್ಪ ಈಸಿ ಆಗ್ಬೋದು ಅಂತ ನನ್ನ ಭಾವನೆ. ಒಂದು ಸ್ವಲ್ಪ ಆರಾಮಿರ್ಲಾರ್ದಕ್ಕೆ ಸಬ್ಜೆಕ್ಟ್ಗಳು ಓದೋದು ಸ್ವಲ್ಪ ಕಡಿಮೆ ಆಗಿತ್ತು. ಬಟ್ ಈಗಂತೂ ಹೆವಿ ರೂಟೀನ್ ಸ್ಟಾರ್ಟ್ ಆಗೈತಿ. ರಾತ್ರಿ ಲೇಟ್ ನೈಟ್ ಸ್ಟಡಿ ಆಗಿರ್ಬೋದು. ಎಲ್ಲ ಟೈಮಿಂಗ್ಸ್ಗಳನ್ನು ನಿಮಗೆ ಟೆಲಿಗ್ರಾಮಲ್ಲಿ ನಾನು ಶೇರ್ ಮಾಡಿರ್ತೀನಿ. ಭಾಳಷ್ಟು ಜನ ಕೇಳಾಗ್ತಿದ್ರು ಲೇಟ್ ನೈಟ್ ಸ್ಟಡಿದು ಟೈಮಿಂಗ್ ಶೇರ್ ಮಾಡಿರಿ, ನಾವು ಕೂಡ ಅಭ್ಯಾಸ ಮಾಡ್ತೀವಿ ಅಂಥೇಳಿ. ನಾನು ಏನು ಶೇರ್ ಮಾಡಿರ್ತೀನಲ್ಲ, ವಿಡಿಯೋ ಆಗಿರ್ಬೋದು ಮತ್ತು ಮೆಸೇಜ್ ಮಾಡಿರ್ತೀನಲ್ಲ, ಅಲ್ಲಿ ಕೆಳಗಡೆ ಟೈಮಿಂಗ್ ಬಂದಿರ್ತೈತಿ. ಯಾವ ಟೈಮಲ್ಲಿ ಕುಂತಿರ್ತೀನಿ ಆ ಟೈಮಲ್ಲಿ ನಾನು ಶೇರ್ ಮಾಡಿರ್ತೀನಿ. ಇಂಗ್ಲೀಷ್ ಪೆಡಗಾಗಿಯ ಅಭ್ಯಾಸ ಮುಗಿದಾದ್ಮೇಲೆ ಸ್ವಲ್ಪ ಒಂದು ಅರ್ಧ ತಾಸು ರೆಸ್ಟ್ ತಗೊಂಡು ಅದಾದಮೇಲೆ ನಾನೀಗ ತಗೊಂಡಿರುವಂತಹ ವಿಷಯ ಕನ್ನಡ ಬೋಧನಾಶಾಸ್ತ್ರ. ಇಲ್ಲಿ ನಾನು ತಗೊಂಡಿರುವಂಥದ್ದು ಗದ್ಯ ಬೋಧನೆಯ ವಿಧಗಳು. ತುಂಬಾ ಇಂಪಾರ್ಟೆಂಟ್ ಆಗ್ತೈತಿ ನಮ್ಮ TET ಎಕ್ಸಾಮ್ಗೆ. ಬೋಧನಾಶಾಸ್ತ್ರದಲ್ಲಿ ಬರುವಂತಹ ಗದ್ಯ ಬೋಧನಾ ವಿಧಾನಗಳನ್ನು ನಾವು ಕಂಪಲ್ಸರಿಯಾಗಿ ಸ್ಟಡಿ ಮಾಡಲೇಬೇಕು. ಗದ್ಯ ಬೋಧನಾ ವಿಧಾನದಲ್ಲಿ ಟೋಟಲಿ 6 ವಿಧಾನಗಳು ಬರ್ತಾವೆ. ಅದರಲ್ಲಿ ಎರಡೆರಡು ವಿಧಾನಗಳನ್ನು ತಗೊಂಡು ನವಚೇತನ ಎಜುಕೇಷನ್ ಚಾನಲ್ ಅವರು ಎರಡೆರಡು ವಿಡಿಯೋಸ್ಗಳ ಮೇಲೆ ಎರಡೆರಡು ವಿಧಾನಗಳ ಮೇಲೆ ಒಂದೊಂದು ವಿಡಿಯೋವನ್ನು ಮಾಡ್ಯಾರ. ಟೋಟಲಿ ಪಾರ್ಟ್ 3, ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಟೋಟಲಿ 6 ವಿಧಾನಗಳನ್ನು ಅವರು ತಿಳಿಸ್ಕೊಟ್ಟಾರ. ಗದ್ಯ ಬೋಧನಾ ವಿಧಾನದ ವಿಡಿಯೋಲ್ಲಿ ಪಾರ್ಟ್ 1ನಲ್ಲಿ ನೀವು ಪಠ್ಯಪುಸ್ತಕ ವಿಧಾನ ಮತ್ತು ಕ್ರೀಡಾ ವಿಧಾನವನ್ನು ಅಭ್ಯಾಸ ಮಾಡ್ಬೋದು. ಮತ್ತು ಪಾರ್ಟ್ 2ಅಲ್ಲಿ ಮಾಂಟೆಸೋರಿ ಮತ್ತು ಡಾಲ್ಟನ್ ವಿಧಾನವನ್ನು ಅಭ್ಯಾಸ ಮಾಡ್ಬೋದು. ಮತ್ತು ಪಾರ್ಟ್ 3ಯಲ್ಲಿ ಜಿಜ್ಞಾಸ ವಿಧಾನ ಮತ್ತು ಮೇಲ್ವಿಚಾರಣಾ ವಿಧಾನವನ್ನು ಸ್ಟಡಿ ಮಾಡ್ಬೋದು. ಟೋಟಲಿ ಗದ್ಯ ಬೋಧನಾ ವಿಧಾನ 6 ವಿಧಾನಗಳದಾವು. ಈ ರೀತಿಯಾಗಿ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 3 ವಿಡಿಯೋಸ್ಗಳನ್ನು ಶೇರ್ ಮಾಡೀನಿ. ಇಲ್ಲಾಂದ್ರೆ ನೀವು ನವಚೇತನ ಎಜುಕೇಷ್ನಲ್ ಚಾನಲನ್ನು ಓಪನ್ ಮಾಡಿಕೊಂಡು ಅಲ್ಲಿ ನೀವು ಬೋಧನಾ ವಿಧಾನದ ವಿಡಿಯೋಸ್ಗಳನ್ನು ನೋಡ್ಬೋದು. ಇವತ್ತು ಕೂಡ ಲೇಟ್ ನೈಟ್ ಸ್ಟಡಿಯಲ್ಲಿ ನಾನು ಮ್ಯಾಥ್ಸ್ ತಗೊಂಡೀನಿ. ಇದನ್ನು ಶೇರ್ ಮಾಡೋಕ್ಕಾಗಲಿಲ್ಲ ನನಗೆ, ಏನು ನೆನಪಾಗ್ಬಿಟ್ಟೆ ಟೆಲಿಗ್ರಾಮಲ್ಲಿ ಶೇರ್ ಮಾಡೋದು. ಬಟ್ ಟೈಮ್ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಕಾಣಿಸ್ತೈತಿ ಮೊಬೈಲ್ನಲ್ಲಿ. ರಾತ್ರಿ 12:45 ಆಗೈತಿ. ನಾನು
ಇದು ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಮಲ್ಲಿಕಾರ್ಜುನ್ ಸರು ಮ್ಯಾಥ್ಸನ್ನು ಭಾಳ ಚಂದ ಹೇಳ್ಕೊಡ್ತಾರೆ. ಅವರು ಕ್ವೆಶನ್ ಪೇಪರನ್ನು ಬಿಡಿಸ್ತಾರೆ ಹೆಚ್ಚು. ಟಾಪಿಕ್ ವೈಸ್ ಅಂದ್ರೆ ಅವರ ಚಾನಲ್ಗೆ ನೀವು ಜಾಯಿನ್ ಆಗಬೇಕು, ಪೇ ಮಾಡಿ ಜಾಯಿನ್ ಆಗಬೇಕು. ಅಲ್ಲಿ ಪ್ರತಿಯೊಂದು ಪಾಠದ ಮೇಲೂ ಕೂಡ ವಿಡಿಯೋಸ್ಗಳನ್ನು ಅವರು ಶೇರ್ ಮಾಡ್ತಾರೆ ಅವ್ರ ಕ್ಲಾಸಲ್ಲಿ. ಈ ರೀತಿಯಾಗಿ ಆನ್ಲೈನ್ ಕ್ಲಾಸ್ ತೊಗೋಬೇಕು ಅವ್ರದ್ದು. ಇವು ಕೆಲವೊಂದಿಷ್ಟು ವಿಡಿಯೋಸ್ಗಳನ್ನು ಅವರು ಕ್ವೆಶನ್ ಪೇಪರ್ ಬಿಡಿಸಿರ್ತಾರೆ, ಆ ವಿಡಿಯೋಸ್ಗಳನ್ನು ನಾನು ಸ್ಟಡಿ ಮಾಡಾಕ್ತೀನಿ. ಬಟ್ ಇದರದ್ದು ನಾನು ಟೆಲಿಗ್ರಾಮಲ್ಲಿ ಶೇರ್ ಮಾಡೋಕ್ಕಾಗಲಿಲ್ಲ. ನೋಡ್ತಾ ಇರ್ಬೋದು, ಪರ್ಸೆಂಟೇಜ್ ಲೆಕ್ಕವನ್ನು ನಾನು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ಸ್ಗಳಲ್ಲಿ ಪರ್ಸೆಂಟೇಜ್ ಅಂತ ಬರ್ತೈತಿ, ಅದನ್ನು ತಗೊಂಡು ನಾನು ಈ ರೀತಿಯಾಗಿ ಇವತ್ತಿನ ರೊಟೀನ್ ಇತ್ತು. ಈ ವಿಡಿಯೋವನ್ನು ಮುಗಿಸ್ಬೇಕು ಅಂತಂದ್ರೆ 1:15 ತನಕ ಆಯಿತು, ಲೇಟ್ ನೈಟ್. ಡೇ 20 ಸ್ಟಡಿ ಡೇ 20 12ನೇ ತಾರೀಕು ನಾನು ಸೈಕಾಲಜಿಯಲ್ಲಿ ಕಲಿಕೆಯನ್ನೇ ಕಂಟಿನ್ಯೂ ಮಾಡ್ಕೊಂಡಿನಿ. ಇದು ಇನ್ನೂ 3-4 ದಿವಸ ಹೋಗ್ತೈತಿ. ಅದ್ರ ಜೊತೆಗೆ ಕನ್ನಡದಲ್ಲಿ ಗದ್ಯ ಬೋಧನಾ ವಿಧಾನಗಳು ಟೋಟಲಿ 6 ಗದ್ಯ ಬೋಧನಾ ವಿಧಾನಗಳು 3 ವಿಡಿಯೋಸ್ಗಳಲ್ಲಿ ನವಚೇತನ ಮೇಡಮ್ ಅವರು ಹೇಳ್ಕೊಟ್ಟಾರ. ಪ್ರತಿಯೊಂದು 2 ವಿಧಾನಗಳಿಗೆ 1 ವಿಡಿಯೋವನ್ನು ಮಾಡ್ಯಾರ. ಅವುಗಳನ್ನೆಲ್ಲ ನಾನು ಟೆಲಿಗ್ರಾಮಲ್ಲಿ ಶೇರ್ ಮಾಡ್ಕೊಂಡಿನಿ ನೋಡ್ರಿ. 12ನೇ ತಾರೀಕಿಗೆ ಶೇರ್ ಮಾಡೀನಿ. ಮತ್ತು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ಸ್ ಮ್ಯಾಥ್ಸಲ್ಲಿ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ಸನ್ನು ಅಭ್ಯಾಸ ಮಾಡೀನಿ. ಮತ್ತು ಇಂಗ್ಲೀಷ್ ಪೆಡಗಾಜಿಯಲ್ಲಿ LSRW ಸ್ಪರ್ಧಾ ರೈಡ್ ಚಾನಲಲ್ಲಿ ಲಿಸ್ನಿಂಗ್ ಟಾಪಿಕನ್ನು ಸ್ಟಡಿ ಮಾಡ್ಕೊಂಡಿನಿ. ಸ್ವಲ್ಪ ರಿವಿಷನ್ನೇ ಅನ್ಕೋಬಹುದಿದು, ಸ್ವಲ್ಪ ಡಿಟೇಲಾಗಿ ಹೇಳ್ಕೊಟ್ಟಾರ, ಅದನ್ನು ಅಭ್ಯಾಸ ಮಾಡೀನಿ. ಮತ್ತು ಸೈನ್ಸಲ್ಲಿ 9th ಕ್ಲಾಸಿಂದು ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಪಾಠ ಪೂರ್ತಿಯಾಗಿ ಕಂಪ್ಲೀಟ್ ಆಯಿತು. ಸೋಷಿಯಲ್ ಸೈನ್ಸ್ ಇವತ್ತು ನನ್ನ ಕೆಲಸದೊಂದಿಗೆ ಅಭ್ಯಾಸ ಮಾಡೋಕ್ಕಾಗಲಿಲ್ಲ, ಅದು ಹಾಗೆ ಇವತ್ತು ಡಿಸ್ಕಂಟಿನ್ಯೂ ಆಯಿತು. ಈ ರೀತಿಯಾಗಿ ಇವತ್ತಿನ ಅಭ್ಯಾಸ ಇತ್ತು. ಡೇ 20 ಸಕ್ಸಸ್ಫುಲಿ ರನ್ನಿಂಗ್ ಅಂತ ಹೇಳ್ಬೋದು. ಒಂದು ದಿವಸ ನನ್ನ ಸ್ಟಡಿ ಗ್ಯಾಪ್ ಆಗಿದ್ದು, ಅವತ್ತು ತುಂಬಾ ಬ್ಯಾಕ್ ಪೇಯ್ನ್ ಇರೋದ್ರಿಂದ ಒಟ್ಟು ಅಭ್ಯಾಸ ಮಾಡೋಕ್ಕಾಗಲಿಲ್ಲ. ಅದನ್ನು ಬಿಟ್ಟರೆ ಉಳ್ಕಿದ ಎಲ್ಲ ಡೇಸ್ಗಳಲ್ಲೂ ಸ್ಟಡಿ ಕಂಟಿನ್ಯೂ ಆಗೈತಿ. ಮತ್ತು ಈ 3 ಡೇಸ್ ಅಂತೂ ಕೂಡ ಲೇಟ್ ನೈಟ್ ಸ್ಟಡಿ ಆಗಿರ್ಬೋದು. ಮೊದಲೂ ಲೇಟ್ ನೈಟ್ ಸ್ಟಡಿ ಮಾಡೀನಿ, ಬಟ್ ಈ 3 ದಿವಸ ಅಂತೂ ಫುಲ್ ಹೆವಿ ರೊಟೀನ್ ಆಗೈತಿ ಸ್ಟಡಿದು. ತುಂಬಾ ಖುಷಿ ಆಗ್ತೈತಿ ಟಾಪಿಕ್ಸ್ಗಳು ಮುಗಿತಾ ಬಂದಂಗೆ. ಇವತ್ತಿನ ಅಭ್ಯಾಸ ಈ ರೀತಿಯಾಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು.